ಆಗ್ಬಿಟ್ಟಿದೆ. ಈಗ ಅದನ್ನು ಪರಿಹಾರವೇ ಇಲ್ಲದ ಒಂದು ಪ್ರಶ್ನೆ ಅಥವಾ ಉತ್ತರ ಅನ್ನೋ ಥರದ್ದು ಆಗೋಗ್ಬಿಟ್ಟಿದೆ. ಭಾಳ ಕೆಟ್ಟ ವ್ಯವಸ್ಥೆಯಲ್ಲಿ ಇವತ್ತು ಬೆಂಗಳೂರು ನಗರ ಇದೆ. ಮೊದಲು 2 ವರ್ಷಕ್ಕೋ 3 ವರ್ಷಕ್ಕೋ ಟೆಂಡರ್ ಕರೆದು ಗುತ್ತಿಗೆದಾರನಿಗೆ ಒಂದು ಕಂಡೀಷನ್ ಹಾಕಿ ಗುತ್ತಿಗೆ ಕೊಡ್ತಾಯಿದ್ರು. ಈಗ ಇಲಾಖೆ ಒಂದು ಬೋರ್ಡ್ ಮಾಡಿದೆ, ಆದರೆ ಕಸ ಎತ್ತೋನೇನು ಚೇಂಜ್ ಆಗಿಲ್ಲ. ಯಾವನು ಮೊದಲಿಂದ ಮಾಡ್ತಿದ್ದಾನೋ ಅವನೇ. ಬೋರ್ಡು ಅಂತ ಚೇಂಜ್ ಆಗಿ ಅದಕ್ಕೊಂದಷ್ಟು ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ನಾನು ನಿನ್ನೆ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ನನ್ನ ವಲಯದಲ್ಲಿ. ಕೇಳಿದ್ರೆ 4 ತಿಂಗಳಿಂದ ನಮ್ಗೆ ಸಂಬಳ ಕೊಟ್ಟಿಲ್ಲ ಸರ್. 4 ತಿಂಗಳಿಂದ ಗುತ್ತಿಗೆದಾರರಿಗೆ ಸಂಬಳ ಕೊಟ್ಟಿಲ್ಲ. ನಾವು ಯಾವ ರೀತಿ ಮೇಂಟೈನ್ ಮಾಡೋದು? 1 ತಿಂಗಳು 2 ತಿಂಗಳು ಮ್ಯಾನೇಜ್ ಮಾಡ್ತೀವಿ, 4-6 ತಿಂಗಳು ಸಂಬಳ ಕೊಡೋದಾದ್ರೆ ನಾವು ಯಾವ ರೀತಿ ಕಾರ್ಮಿಕರನ್ನ, ನಾವು ಲಾರಿನ ಡ್ರೈವರ್ನ ಮೇಂಟೈನ್ ಮಾಡೋದು ಅಂತ ಒಂದು ಹೇಳ್ತಾರೆ. ಇನ್ನೊಂದು, ಬೆಂಗಳೂರಿನಲ್ಲಿ ಮೊದಲು ಏನಿತ್ತೋ, ಇವತ್ತು ಮಂಡೂರು ಇರ್ಬೋದು, ಬೇರೆ ಬೇರೆ ಯಶವಂತಪುರ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಏನಾಗ್ತಿದ್ರು ಕಸ, ಅಷ್ಟೇ ಜಾಗ ದೊಡ್ಡದು ಒಂದು 200-300 ಎಕರೆ ಜಾಗ ಐಡೆಂಟಿಫೈ ಮಾಡಿ ಆ ಕಸನಲ್ಲಿ ರವಾನೆ ಮಾಡಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಬೇಕಾದಷ್ಟು ಕಂಪ್ನಿಗಳು ಮುಂದಕ್ಕೆ ಬಂದಿತ್ತು. ಆದರೆ ಕೊಡಲಿಲ್ಲ. ಇದು ಕಸದ್ದೇ ಒಂದು ದೊಡ್ಡ ಮಾಫಿಯಾ. ಸರ್ಕಾರಕ್ಕೂ ಇಚ್ಛಾಶಕ್ತಿ ಇರಬೇಕು. ನಾವಿದ್ದಾಗ ನಮ್ಮ ಮೇಲೆ ಬ್ಲೈಮ್ ಮಾಡ್ತಿದ್ರು. ಇಂದಿನ 5 ವರ್ಷ ಇವರೇ ಇದ್ದರು. ಈಗಲೂ ಇವ್ರಿಗೆ ಪೂರ್ತಿ ಸಂಪೂರ್ಣ ಬಹುಮತ ಇದೆ. ಇವತ್ತಾದರೂ ಸರಿಪಡಿಸ್ಲಿ. ಹಿಂದೆ ಒಂದು ಸಾರಿ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್. ಅಮೆರಿಕದ ಪತ್ರಿಕೆಯಲ್ಲಿ ಬರೆದಿತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ. ಇವತ್ತೇನಾಗಿದೆ? ನಮ್ಮ ಉಪಮುಖ್ಯಮಂತ್ರಿಗಳು ಗೆದ್ದ ಕೂಡಲೇ ಹೇಳಿದರು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಹಾಗೆ ಒಂದು ಸಭೆನೂ ಮಾಡಿದರು. ಎಲ್ಲ ವಲಯಕ್ಕೆ ಬಂದು ಬಾಗಿಲಿಗೆ ಬಂತು ಸಹಕಾರ, ಸೇವೆಗೆ ಇರಲಿ ಸಹಕಾರ ಅಂತ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ನಾವು ಅವತ್ತು ಹೇಳಿದ್ವಿ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ನೀವು ಯಾವುದೇ ತೀರ್ಮಾನ ತಗೊಳ್ಳಿ, ನಾವು ಪಕ್ಷ ಭೇದ ಮರೆತು ನಿಮಗೆ ಕೈ ಜೋಡಿಸ್ತೀವಿ. ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಬೆಂಗಳೂರು. ಅದು ಅಭಿವೃದ್ಧಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ವಿ. ಏನೋ ಇಚ್ಛಾಶಕ್ತಿ ಕೊರತೆನೋ ಅವ್ರ ಗೊಂದಲನೋ ಗೊತ್ತಿಲ್ಲ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ತಾಯಿಲ್ಲ, ಬ್ಯಾಡ್ ಬೆಂಗಳೂರು ಆಗ್ತಾಯಿದೆ. ರಸ್ತೆಗಳು ಅಧೋಗತಿ, ಕಸದ ವಿಲೇವಾರಿ ಅಧೋಗತಿ. ಇದು ಈ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ಅಧಿಕಾರದ ಗೊಂದಲ, ಅಧಿಕಾರ ಹಂಚ್ಕೊಳ್ಳೋ ಗೊಂದಲದಲ್ಲಿ ಇವರು ಸರ್ಕಾರ ಮುಳುಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಬೆಂಗಳೂರಿಗೆ ಒಂದು ಒಳ್ಳೆ ವಿಷನ್ ತರುವಂಥ ಕೆಲಸ ಮಾಡಲಿ ಅಂತ ನಮ್ಮ ಸಲಹೆ.